ಟುಡೇಸ್ ಥಾಟ್ ಸಮ್ಟೈಮ್ಸ್ ದುಡ್ಡು ಕೂಡ ಇಂಪಾರ್ಟೆಂಟೇ ಲೈಫಲ್ಲಿ ಕೆಲವರು ವಿಷಯಗಳಲ್ಲಿ ಅದು ಹೆಂಗೆ ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಎಲ್ಲೋ ಹೋಗಬೇಕು ಆಚೆ, ಅದಕ್ಕೆ ಇದೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಆಗೋಗಿದೆ, ಓನ್ಲಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಿಬಿಟ್ಟು ಹೋಗಬೇಕು. ಅದೇನೋ BLO ಫಾರ್ಮ್ಸ್ ಅಂತಾರಲ್ಲ, ಇವಾಗ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದೆಲ್ಲ, ಅದನ್ನು ನಂದು ಫಿಲಪ್ ಮಾಡೋಕ್ಕೆ ಫಾರ್ಮ್ ಹೋಗಬೇಕು. ಸೊ ಅದಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಬನ್ನಿರಿ. ಅದೇನೋ ಈ ವರ್ಷ ಅಂತೂ ನಮಗೆ ಆಚೆ ಪೇಪರ್ ವರ್ಕ್ಸ್ ಅನ್ನೋದು ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಲಾಸ್ಟ್ ಫ್ಯೂ ಡೇಸ್ ಡ್ರೈವಿಂಗ್ ಲೈಸೆನ್ಸ್ ಹಿಂಗಂತ ಸ್ವಲ್ಪ ಓಡಾಡಿದ್ವಿ. ಮೊನ್ನೆ ಒಂದು ಫ್ಯೂ ಡೇಸ್ ಹಿಂಗೆ ಹೆಲ್ತ್ ಇನ್ಶೂರೆನ್ಸ್ಗೋಸ್ಕರ ಎಲ್ಲ ಪೇಪರ್ ವರ್ಕ್ ಮಾಡಬೇಕಂತ ಅದಕ್ಕೆ ಓಡಾಡಿದ್ವಿ. ಇವಾಗೇ ಸ್ವಲ್ಪ ಹಂಗೆ ಆರಾಮ್ ಸಿಕ್ತು ಅಂದರೆ ಇವಾಗ ಇದು ಯಾವುದು ನ್ಯೂ ರೂಲ್, SIR ಫಾರ್ಮ್ಸ್ ಫಿಲಪ್ ಮಾಡಬೇಕು ಅಂತ. ಸೊ ಇದಕ್ಕೆ ಒಂದು 20 ಸರಿ ಓಡಾಡಬೇಕು. ಅದಕ್ಕೆ ನಾನು ಬೇಗ ಬೇಗ ಮನೆ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ನೆಮ್ಮದಿಯಾಗಿ, ಬಂದಮೇಲಂತೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತಾ ಇದ್ದೀನಿ. ಏನಿದ್ರೂ ಮನೆ ಕೆಲಸ ಆಗಿಬಿಟ್ರೆ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರ್ಬೋದು. ಬರೋಕ್ಕೆ ಇಷ್ಟವನ್ನ ಲೇಟ್ ಆಗಲಿ ನಡೆಯುತ್ತೆ ಅಲ್ಲ, ಯಾಕಂದರೆ ಇವಾಗೂ ನಾವೇ ಮಾಡಬೇಕು, ಬಂದಮೇಲೆ ಕೂಡ ನಾವೇ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಅದು ಹೋಗೋ ಮುಂಚೆನೇ ಮಾಡಿಬಿಟ್ರೆ ಬಂದು ನೆಮ್ಮದಿಯಾಗಿ ಇರ್ಬೋದು. ಅದಕ್ಕೆ ಫಸ್ಟ್ ಏನಿದೆ ಮುಗಿಸ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ಫಸ್ಟ್ ಬರೋದು ಊಟ ಬಗ್ಗೆ. ಊಟ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ಏನಕ್ಕೆ ಆಚೆ ತಿನ್ನೋದು, ಲಂಚ್ ಟೈಮ್ ಆಗಿಬಿಡುತ್ತೆ, ಲಂಚ್ ತಿನ್ಬಿಟ್ಟು ಹೋಗೋಣ ಅಂತ. ಅಷ್ಟೊತ್ತಿಗೆ ಹೆಂಗೋ ಆಗಿಬಿಡುತ್ತೆ ಲಂಚ್ ಟೈಮು, ತಿನ್ಬಿಟ್ಟು ಹೋಗೋಣ ಅಂತ ಫ್ರಿಜ್ಜಲ್ಲಿ ನೋಡಿದ್ರೆ ಫ್ರೆಶ್ಶಾಗಿ ಲೇಡೀಸ್ ಫಿಂಗರ್ ಇತ್ತು, ಅದನ್ನು ಹಾಲು ಹಾಕಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಏನೋ ನಾನ್ ವೆಜ್ ತಿಂದು ಬೋರ್ ಆಗಿತ್ತು, ಅದಕ್ಕೆ ಸ್ವಲ್ಪ ವೆಜ್ ತಿಂದು ಸ್ವಲ್ಪ ಹೆಲ್ತಿಯಾಗಿರೋಣ ಅಂತ ಅದು ಮಾಡ್ತಾಯಿದ್ದೀನಿ. ನಾನ್ ವೆಜ್ಜಲ್ಲಿ ಹೆಲ್ತಿ ಅಂತೀರಾ, ಬಟ್ ಅದಕ್ಕಿಂತ ನಾನು ನೋಡಿದ್ರೆ ವೆಜ್ಜೇ ತುಂಬ ಹೆಲ್ತಿ. ವೆಜ್ಜಲ್ಲಿರೋ ಪ್ರೋಟೀನ್ಸ್ ಐ ಥಿಂಕ್ ನಾನ್ ವೆಜ್ಜಲ್ಲೂ ಇಲ್ಲ ಅಂದ್ಕೊಳ್ತೀನಿ. ಟೇಸ್ಟಲ್ಲಿ ಚೆನ್ನಾಗಿರಲ್ಲ, ಬಟ್ ಪ್ರೋಟೀನ್ಸ್ ಆಹಾರ ವಿಷಯಕ್ಕೆ ಬಂದರೆ ತುಂಬ ಒಳ್ಳೆಯದು. ಆ್ಯಂಡ್ ರೇಟ್ ಕೂಡ ಕಡಿಮೆಗೆ ಸಿಗ್ಬಿರುತ್ತಲ್ಲ. ನಾನ್ ವೆಜ್ ರೇಟ್ ಏನೋ, ವೆಜಿಟೇಬಲ್ ರೇಟ್ ಏನೋ, ಅದಕ್ಕಿಂತ ಬೆಸ್ಟ್ ವೆಜ್ ತೊಗೊಂಡು ಮಾಡೋ ರೀತಿಯಾಗಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಎಲ್ಲ ಸೇಮೇ ಅನಿಸುತ್ತೆ. ಇದಕ್ಕೇನು ಹೇಳ್ತಾರೆ ಮಾಡೋದಲ್ಲಿ, ಚಿಂತಪಂಡು ತೆಲುಗುವಲ್ಲಿ ಹುಣಸೆ ಹಣ್ಣು, ಬದಿಟ್ಟು ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಳ್ಳೋಣ. ಇಲ್ಲಿ ಲೈಟಿಂಗ್ಸ್ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ, ಫೇಸ್ ಮೇಲೆ ಒಂಥರ ಪಿಂಕ್ ಅನ್ನೋದು ಗ್ಲೋ ಬಂದುಬಿಟ್ಟಿದೆ. ನನಗೆ ತುಂಬ ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸು, ಅನ್ಇವನ್ ಟೋನ್ ಸ್ಕಿನ್ ಆ್ಯಂಡ್ ಅದೇ ಪೋರ್ಸ್ ಅನ್ನೋದು ಜಾಸ್ತಿ ಇತ್ತು. ಇವತ್ತು ಮಾರ್ನಿಂಗ್ ಒಂದು ಸಿರಮ್ ಅಪ್ಲೈ ಮಾಡಿದೆ. ಅದು ಅಪ್ಲೈ ಮಾಡಾದ್ಮೇಲೆ ನೋಡಿ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಹಿಂಗೆ ಒಂದು 2-3 ಡೇಸ್ ಅಪ್ಲೈ ಮಾಡಿ ನೋಡ್ತೀನಿ. ನನ್ನ ಸ್ಕಿನ್ನಲ್ಲಿ ಏನಾದರೂ ಡಿಫ್ರೆನ್ಸ್ ನಿಮಗೆ ಗೊತ್ತಾದರೆ ನಾನು ನಿಮಗೂ ಆ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸ್ ಅಂತ ಫಾಲೋ ಮಾಡ್ತಾ ಇರಿ, ನೋಡೋಣ ಏನಾದರೂ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ. ಎಷ್ಟೋ ಟ್ರೈ ಮಾಡಿಬಿಟ್ಟಿದ್ದೀನಿ, ಬಟ್ ಇದು ನನಗೆ ಟೀನೇಜಿಂದ ಇದ್ದಿದ್ದು ಪ್ರಾಬ್ಲಮ್ಮು. ಇವಾಗ ಸ್ವಲ್ಪ ಸ್ವಲ್ಪ ಸಾಲ್ವ್ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣ, ಟ್ರೈ ಮಾಡಿ. 5 ಮಿನಿಟ್ಸ್ ಆಗೋಗಿದೆ. ನೋಡೋಣ ಯಾವ ಥರ ಗ್ರೇವಿನ ಬಿಟ್ಟಿದೆ, ನಿಮ್ಗೆ ಹತ್ರ ಅಂತ ತೋರಿಸ್ತೀನಿ, ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ನೋಡ್ತಾ ಇದ್ದೀರಾ, ಈ ಥರ ಆಗುವಾಗ ಇವಾಗ ನೀವು ಇದೆಲ್ಲ ಶಾಲೋ ಫ್ರೈ ಮಾಡಿ ಇದಾಗಬೇಕು. ಸಾಲ್ಟ್ ಇನ್ನೂ ಆಗಬಾರ್ದು, ಸಾಲ್ಟ್ ಅನ್ನೋದು ಲಾಸ್ಟಲ್ಲಿ ಆಗಬೇಕು. ಅವನು ಹೇಳ್ತಾ ಇದ್ದಾನೆ, ನಂಗೆ ಅನಿಸ್ತಾ ಇದೆ ಇನ್ನು ಒಂದು 10 ಡೇಸ್ ನಂದು ನೋಡಿ ನೋಡಿ ವ್ಲಾಗಿಂಗ್ ಅನ್ನೋದು ದಿನ ಕಲ್ತ್ಬಿಡ್ತಾನೆ. ಆಮೇಲೆ ನಾನು ವ್ಲಾಗಿಂಗ್ ಮಾಡೋ ಥರ ಅವಸರ ಕಡೆ ಇರಲ್ಲ, ಇವನೇ ಸಾಕು. ಇದನ್ನು ಮಾಡ್ತೀನಿ, 5 ಮಿನಿಟ್ಸ್ ಕ್ಲೋಸ್ ಮಾಡಿ ಮತ್ತೆ ಮಾಡ್ಬೇಕಾ. ಅಷ್ಟೊತ್ತು ಅಲ್ಲಿ ಅದಾಗೋವರೆಗೂ ನಾವು ಇದೇನೋ ವಾಶ್ ಮಾಡ್ಬಿಡೋಣ. ಸಿಂಕ್ ಮನೆಯದು ಅಡುಗೆ ಸಿಂಕ್ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ಯಾಕೆ ಏನಾದರೂ ಕೆಲಸ ಇರೋ ಹೋದ್ರೆ ಇವತ್ತೇನು ಮಾತಾಡಬೇಡಲ್ಲ ಬಿಡಿ. ನನಗೆ ನೋಡಿ ನೋಡಿ ನಮ್ಮ ಚಿಕ್ಕವನು ಕೂಡ ಕಲ್ತ್ಕೊಂಡಿದ್ದಾನೆ ವ್ಲಾಗಿಂಗ್ ಮಾಡೋದು. ಅಟ್ಲೀಸ್ಟ್ ಅವನ ಎಫರ್ಟ್ಸ್ಗೆ ಅಪ್ರಿಷಿಯೇಟ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ. ನೋಡೋಣ, ನೋಡಿ ಚೆನ್ನಾಗಿ ಆಯಿಲ್ನ ಬಿಟ್ಬಿಟ್ಟಿದೆ. ಅಲ್ಲಿ ನೋಡಿ ಇದೇನೋ ದಿನ ಕುದೀತಾ ಇದೆ ಸಾಂಬಾರು. ಅಲ್ಲಿ ಇಲ್ಲಿ ಮುದ್ದೆ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾನು ಸಾತುಗೆ ರೈಸ್ ತಿನ್ನಿಸ್ಬಿಡ್ತೀನಿ. ಈ ರೈಸ್ ಏನೋ ಸಾಂಬಾರು ಇಲ್ಲ ಅಂತೀರಾ, ಅವ್ನು ಸಾಂಬಾರು ತಿನ್ನಲ್ಲ. ಆ್ಯಕ್ಚುಲಿ ಇದ್ರಲ್ಲಿ ಗೀ ಹಾಕಿ ತಿಂತಿದ್ರೆ ಅದೇ ಸಾಕು ಅವ್ನಿಗೆ, ಚೆನ್ನಾಗಿ ತಿನ್ಬಿಡ್ತಾನೆ. ಗೀ ಹಾಕಿದ್ದೀನಿ ಒಂದು ಸ್ಪೂನ್ ಬಿಸಿ ಬಿಸಿ ರೈಸಲ್ಲಿ ತಿನ್ಬಿಡ್ತಾನೆ. ಅವ್ನಿಗೆ ತಿನ್ನಿಸ್ತಾನೆ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ತಿಂತಾ ಇದೆಯಾ ನೀನೇ? ತಿನ್ನು ಬೇಗ ಹಚ್ಚೋಗೋಣ, ತಿನ್ಬೇಕು.
ಯಾವಾಗ ಮಿರರಲ್ಲಿ ನೋಡ್ತಾ ಇದ್ದೀನಿ ಅಷ್ಟು ಟೈಮೇ ಖುಷಿ ಆಗ್ತಾಯಿದೆ, ಹ್ಯಾಪಿಯಾಗಿ ಆಗ್ತಿದ್ದೀನಿ. ಬಿಕಾಸ್ ತುಂಬ ಟೈಮ್ ಆದಮೇಲೆ ನನ್ನ ಫೇಸ್ ಈ ಥರ ಗ್ಲೋ ಅನ್ನೋದು, ಈ ಥರ ಕ್ಲಿಯರೆನ್ಸ್ ಅನ್ನೋದು ಬರ್ತಾ ಇರೋದು. ಸೊ ನಿಮಗೆ ರೂಟೀನ್ ಬೇಕಂದರೆ, ನಮ್ಮದು ಫೇಸ್ ಅನ್ನೋದು ಫೇಸ್ ಕೇರ್ ರೂಟೀನ್, ಸ್ಕಿನ್ ಕೇರ್ ರೂಟೀನ್ ಏನನ್ನೋ ಥರ ಬೇಕಂದರೆ ನನಗೆ ಅಪ್ಡೇಟ್ ಆಗಿ ನಂದು ಇದಕ್ಕೆ ವೀಡಿಯೋನ ನೋಡ್ತಾ ಇರಿ. ನಿಮ್ಗೆ ಅನ್ನೋದು ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಡೈಲಿ ವೀಡಿಯೋಸಲ್ಲಿ ನಾನು ಸ್ವಲ್ಪ ಅನ್ನೋದು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಆಚೆ ಹೋಗ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ವುಮೆನ್ಗೆ ಸ್ವಲ್ಪ ಮೇಕಪ್ ಅಂದ್ಕೊಳ್ತೀನಿ ನಾನು ಏನು ಇಷ್ಟೊಂದು ಮೇಕಪ್ ಮಾಡ್ತಲ್ಲ ಅಂತ. ಬಟ್ ನಾನಂತೂ ಒಂದು ಕ್ರೀಮು ಒಂದು ಪೌಡರ್ ಆ್ಯಂಡ್ ಒಂದು ಲಿಪ್ಸ್ಟಿಕ್ ಲೈನರ್ ಅದು ಬಿಟ್ಟು ಬೇರೆ ಏನು ಜಾಸ್ತಿ ಯೂಸ್ ಮಾಡಲ್ಲ. ಇದನ್ನು ಫಂಕ್ಷನ್ಸ್ ಅದಕ್ಕಿದ್ದಕ್ಕಂದರೆ ಸ್ವಲ್ಪ ಹೆವಿ ಮೇಕಪ್ ಮಾಡ್ತೀನಿ. ಇದು ಬಂದು ನನ್ನ ಡೈಲಿ ಬೇಸಿಸ್ ಮೇಕಪ್ಪು. ಏನು ನನಗೆ ಅಷ್ಟೊಂದು ಹೆವಿ ಮಾಡಬೇಕಂದ್ರೂ ಇಷ್ಟ ಇಲ್ಲ, ಇಷ್ಟನೇ ಬಟ್ ಅಷ್ಟೊಂದು ಜಾಸ್ತಿ ಅಲ್ಲ. ಇಲ್ಲಿ ನೋಡಿದ್ರೆ ಸಾಂಬಾರು ರೆಡಿಯಾಗಿದ್ದು, ಸೂಪರಾಗಿತ್ತು ಸಾಂಬಾರು. ಅದ್ರ ಜೊತೆಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಹೇಳಿದ್ದೆ ಅಲ್ಲ, ಮುದ್ದೆ ಅನ್ನೋದು ಕಂಪಲ್ಸರಿ ನಮ್ಮ ಮನೆಯಲ್ಲಿ. ಸೊ ಮುದ್ದೆ ಮಾಡಿಬಿಟ್ಟು ಬಿಸಿ ಇಟ್ಬಿಡೋಣ ಹಾಟ್ ಬಾಕ್ಸಲ್ಲಿ ಹಾಕಿ, ಅವ್ರು ಬಂದು ತಿನ್ಬಿಟ್ಟ ಮೇಲೆ ಹೋಗ್ಬೋದು ಆರಾಮಾಗಿ ಅಂತ ಮಾಡಾಕ್ಬಿಡ್ತಾ ಇದ್ದೀನಿ. ಆಚೆ ಹೋಗಬೇಕು, ಲೇಡೀಸ್ ಯಾವತ್ತೂ ಡೈಲಿ ಕೆಲಸ ಆಚೆಗೆ ಹೋಗ್ಬೇಕಂದ್ರೆ ಆಗಲ್ಲ. ಎಷ್ಟೇನು ಬೇಗ ಮಾಡಿದ್ರೂ ಆಟೋಮೆಟಿಕ್ ಲೇಟ್ ಆಗೇ ಬಿಡುತ್ತೆ. ಆಮೇಲೆ ಮನೆಯವ್ರ ಹತ್ರ ಚೆನ್ನಾಗಿ ಬೈಸ್ಕೋಬೇಕು. ಏನು ಮಾಡೋಕ್ಕಾಗತ್ತೆ, ಒಬ್ಬರೇ ಇಲ್ಲ, ಯಾರು ಹೆಲ್ಪ್ ಇರಲ್ಲ. ಎಲ್ಲ ಥರ 4 ಕಡೆ ಆಲ್ರೌಂಡಾಗಿ ನಾವೇ ನೋಡಬೇಕು ಅಂಥದ್ದು. ನನ್ನ ಔಟ್ಫಿಟ್ಟೇ ನನ್ನ ಮೇಕಪ್ಪನ್ನು ನೋಡ್ತಾ ಇದ್ದೀನಿ. ನಮ್ಮ ಚಿಕ್ಕವ್ನು ನೋಡ್ದೆ ಹೀರೋ ಥರ ಹೋಗ್ತಾ ಇದ್ದೀನಿ ಶೂಟಿಗೆ ಹೋಗ್ದಂಗೆ. ರೋಡ್ರಲ್ಲಿ ಹೋಗ್ತಾ ಇದ್ರು ಇವನು ಜನನ ಇಂಪ್ರೆಸ್ ಮಾಡೋದು ಬಿಡಲ್ಲ. ಹಿಂದೆ ಬಸ್ ಬರ್ತಿರೋದನ್ನು ದಾರಿ ತೋರಿಸ್ತಾವನೆ, ಕರೀತಾವನೆ ಇಲ್ಲಿ ಬಾ ಅಂತ. ಬಟ್ ಹೋಗಿದ್ದ ಕೆಲಸ ಅಂತೂ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ ಏನಾಗಿದೆ. ಹೋಗ್ತಾ ಇದ್ರೇ ಮಳೆ. ಇವಾಗ ಅನಿಸ್ತು ದುಡ್ಡು ಯಾಕಪ್ಪ ಇಂಪಾರ್ಟೆಂಟು ಅನ್ನೋದು. ಒಂದು ಸ್ವಲ್ಪ ದುಡ್ಡಿದ್ದಿದ್ರೆ ಒಂದು ಕಾರನ್ನು ಇಸ್ಕೊಂಡು ಈ ಥರ ಓಡಾಡ್ತಾ ಇದ್ದಿದ್ರೆ ಫ್ಯಾಮಿಲಿ ಜಾಸ್ತಿ ಆಗೋಗಿದ್ದು, ನಾವು ಬೈಕಲ್ಲಿ ಸಾಕಾಗಲ್ಲ. ಒಂದು ಕಾರ್ ಇದ್ದಿದ್ರೆ ಮಳೆಯಲ್ಲಾಗಲಿ ಏನು ಬಿಸಿಲಲ್ಲಾಗಲಿ ಒಂದು ಪ್ರೊಟೆಕ್ಷನ್ ಅನ್ನೋದು ಇರ್ತಾಯಿತ್ತ. ಇವಾಗ ಅನ್ಸುತ್ತೆ ಮನಿ ಆಲ್ಸೋ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ. ಬೇರೆ ಟೈಮ್ ಅನಿಸಲ್ಲ. ಹಿಂಗೆ ನನ್ನ ಅದ್ರಲ್ಲಿ ಊಟ ಮಾಡಿಟ್ಬಿಟ್ಟು ಬಂದಿದ್ದೆ, ಅದು ವೇಸ್ಟ್ ಆಯಿತು, ಟೈಮು ವೇಸ್ಟ್ ಆಯಿತು, ಎಲ್ಲ ಥರ ವೇಸ್ಟ್ ಆಗೋಯಿತು. ಆಮೇಲೆ ಈಗೇನು ಟೈಮ್ ಓವರ್ ಆಗ್ತಾಯಿದೆ ಅಂದ್ಬಿಟ್ಟು ಆಚೆ ಒಂದು ಮೀಲ್ಸ್ ಸಿಕ್ತು, ಮೀಲ್ಸ್ ತಿನ್ಬಿಡೋಣ ಅಂತ ಇಲ್ಲೇ ತಿನ್ಬಿಡ್ತಾ ಇದ್ದೀವಿ. ಅದೇ ಒಂದು ಕಾರ್ ಇದ್ದಿದ್ರೆ ಆರಾಮಾಗಿ ಬಂದು ಮನೆಗೆ ತಿನ್ಬೋದಾಗಿತ್ತು. ಹಿಂಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾಯಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸ್ವಲ್ಪ ಸಪೋರ್ಟ್ ಮಾಡಿ ಇದು ಮಾಡಿರಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ, ಬಾಯ್.